ಇಕ್ಬಾಲ್ ಹುಸೇನ್ ಅವರ ಈ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಬೇಕು ಶಾಸಕರು, ಇದಕ್ಕೆ ಅವರು ಬೆಲೆ ತೆರಬೇಕಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ ಪರಮೇಶ್ವರ್. ಪರಮೇಶ್ವರ್ ಹೇಳಿದ್ದಾರೆ, ಶಾಸಕರು ಪಕ್ಷದ ಇತಿಮಿತಿಯಲ್ಲಿ ಮಾತಾಡಬೇಕು, ಅಭಿಪ್ರಾಯವನ್ನು ಮಂಡಿಸಬೇಕು. ಇಕ್ಬಾಲ್ ಹುಸೇನ್ ಹೇಳಿಕೆಗಳೇ ಅವರಿಗೆ ಮುಳುವಾಗಬಹುದು. ಇಂತಹ ಹೇಳಿಕೆಗಳಿಂದ ಚುನಾವಣೆಯಲ್ಲಿ ಟಿಕೆಟ್ ತಪ್ಪಬಹುದು. ಹೇಳಿಕೆ ನೀಡುವಾಗ ಎಚ್ಚರವನ್ನ ವಹಿಸಬೇಕು ಅಂತೇಳಿ ಪರಮೇಶ್ವರ್ ಹೇಳಿದ್ದಾರೆ. ಎಚ್ಚರಿಕೆ ವಹಿಸಬೇಕು ಅಂತೇಳಿ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆಗೆ. ಸಿದ್ದರಾಮಯ್ಯನವರ ಬಜೆಟ್ ನನಗೆ ಸಮಾಧಾನ ತಂದಿಲ್ಲ ಅಂತೇಳಿ ಇಕ್ಬಾಲ್ ಹುಸೇನ್ ಅವರು ಯಾವಾಗ ಹೇಳಿದ್ರು, ಪರಮೇಶ್ವರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ನೋಡಿ, ನಾವು ಏನೇ ಮಾತಾಡಿದ್ರು ಕೂಡ ನಾವು ಇಂಡಿವಿಜುವಲ್ಸ್ ಆಗ್ತೀವಿ. ನಮ್ಮ ಅಭಿಪ್ರಾಯಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಆ ಎಕ್ಸ್ಪ್ರೆಸ್ ಮಾಡುವಾಗ ಪಕ್ಷದ ಇತಿಮಿತಿ ಒಳಗಡೆ ನಾವೇನಾದ್ರೂ ಹೇಳಿಕೆಗಳು ಕೊಟ್ರೆ ಏನೂ ಆಗೋದಿಲ್ಲ. ಪಕ್ಷದ ಇತಿಮಿತಿಗಳನ್ನ ಮೀರಿ ನಾವು ಹೇಳಿಕೆ ಕೊಟ್ರೆ ಅದನ್ನ ಹೈಕಮಾಂಡ್ನವರು ಗಮನಿಸ್ತಾರೆ. ಯಾವ ಸಂದರ್ಭದಲ್ಲಿ ಅದನ್ನ ತೆಗಿತಾರೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ನಾಳೆ ಬಹುಶಃ ಮುಂದೆ ಟಿಕೆಟ್ ಕೊಡಬೇಕು, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅವರಿಗೆ ಮತ್ತೊಂದು ಬಾರಿ ಟಿಕೆಟ್ ಕೊಡಬೇಕು. ಆ ಸಂದರ್ಭದಲ್ಲಿ ಒಂದು ವೇಳೆ ಪಕ್ಷದ ಇತಿಮಿತಿಯನ್ನ ಮೀರಿದ್ದಿದ್ರೆ ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ತಾರೆ ಅವರು. ಸ್ಕ್ರೀನಿಂಗ್ ಕಮಿಟಿ ಕೂತ್ಕೊಳ್ಳುವಾಗ ಏನ್ರಿ ನೀವು ಈ ರೀತಿ ಮಾಡಿದ್ರಿ ನೀವು ಹಿಂದೆ. ನೋಡಿ, ನಾವು ಏನೇ ಮಾತಾಡಿದ್ರು ಕೂಡ ನಾವು ಇಂಡಿವಿಜುವಲ್ಸ್ ಆಗ್ತೀವಿ. ನಮ್ಮ ಅಭಿಪ್ರಾಯ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಇಕ್ಬಾಲ್ ಹುಸೇನ್ ಅವರು ದಿಢೀರ್ ಅಂತ ಹೇಳಿ ಯಾಕೆ ಬಜೆಟ್ ಬಗ್ಗೆ ಅಪಸ್ವರವನ್ನು ವ್ಯಕ್ತಪಡಿಸಿದ್ರು? ಅದಾದ ನಂತರ ಈಗ ಪರಮೇಶ್ವರ್ ಅವರು ಇದನ್ನ ಹೇಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇವ್ರ ಹೇಳಿಕೆಗೆ? ಸದ್ಯಕ್ಕೆ ಏನ್ ನಡೀತದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ? ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ತಿರುವು, ದಿನಕ್ಕೊಂದು ಬೆಳವಣಿಗೆಗಳು ನಡೀತಾನೆ ಇದೆ. ಅದರಲ್ಲೂ ಕೂಡ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ, ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಗದಿಗೆದಿರ್ತಾ ಇದ್ದವು. ಒಂದು ಕಡೆಗೆ ಹಿರಿಯ ಶಾಸಕರ ಸಭೆ ಮಾಡಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡ್ತಾರೆ. ಮತ್ತೊಂದು ಕಡೆಗೆ ನಾಯಕತ್ವದ ಗೊಂದಲದ ವಿಚಾರ ಏನಿದೆ ಅದು ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ದಾಖಲೆ ಬಜೆಟ್ ಏನಿದೆ, ಆ ದಾಖಲೆ ಬಜೆಟ್ ವಿಚಾರಕ್ಕೆ ಸಹಜವಾಗಿ ವಿಪಕ್ಷಗಳು ಆರೋಪ ಮಾಡುವಂತದ್ದು ಒಂದಿಷ್ಟು ರಾಜಕೀಯ ಲೆಕ್ಕಾಚಾರ ಇರುತ್ತೆ. ಆದ್ರೆ ಸ್ವಯಂ ಕಾಂಗ್ರೆಸ್ನ ಪಕ್ಷದ ಶಾಸಕರಾಗಿರುವಂತಹ ಇಕ್ಬಾಲ್ ಹುಸೇನ್ ಅವರೇ ಮಾತನಾಡಿರುವಂತದ್ದು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕೆಂತಂದು ಹೇಳಿದ್ರೆ ಬಜೆಟ್ ಸಮಾಧಾನ ತಂದಿಲ್ಲ ಮತ್ತು ಈಗ ನಮ್ಮ ನಿರೀಕ್ಷೆ ಹುಸಿಯಾಗಿದೆ, ಸಿಎಂ ನಿರೀಕ್ಷೆ ಹುಸಿಯಾಗಿದೆ, ಅಭಿವೃದ್ಧಿಗೆ ಡಿ ಕೆ ಶಿವಕುಮಾರ್ ಅವರನ್ನ ನಂಬಿಕೊಳ್ಳಬೇಕಾಗಿದೆ ಅನ್ನುವಂತ ಹೇಳಿಕೆ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಚರ್ಚೆಗೆ ಹುಟ್ಟಾಕಿರುವಂತದ್ದು. ಹಾಗಾಗಿ ಅವರ ವಿರುದ್ಧ ಮಾತಾಡುವಂತಹ ಒಂದಷ್ಟು ಶಾಸಕರು ಕೂಡ ಈಗ ಮಾತನಾಡಲಿಕ್ಕೆ ಮುಂದಾಗಿದ್ದಾರೆ. ವಿಶೇಷವಾಗಿ ಹಿರಿಯ ಶಾಸಕರಂತ ಬೇಳೂರು ಗೋಪಾಲಕೃಷ್ಣ ಅವ್ರನ್ನ ಪಕ್ಷದಿಂದ ಆಚೆಗೆ ಹಾಕಿದ್ರೆ ಒಳ್ಳೇದು, ಹೊರಗೆ ಹಾಕಿದ್ರೆ ಒಳ್ಳೇದು ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡುತ್ತಾ ಯಾರೇ ಶಾಸಕರಾಗ್ಲಿ ಪಕ್ಷದ ಇತಿಮಿತಿ ಒಳಗಡೆ ಮಾತನಾಡಬೇಕು, ಇಲ್ಲ ಅಂತಂದ ಹೇಳಿದ್ರೆ ಮುಂಬರುವಂತಹ ಚುನಾವಣೆ ಆಗಿರ್ಬೋದು ಅಥವಾ ಮುಂದಿನ ಚುನಾವಣೆಗಳಾಗಿರ್ಬೋದು ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಇದನ್ನೆಲ್ಲವನ್ನೂ ಕೂಡ ಪರಿಗಣಿಸುತ್ತೆ ಅನ್ನುವಂತ ಎಚ್ಚರಿಕೆ ಸಂದೇಶಗಳನ್ನ ಕೊಡ್ತಾ ಇರುವಂತದ್ದು. ಸಂಜಿತ್. ಹನುಮಂತು, ಈಗ ಸಿಎಂ ಬದಲಾವಣೆಯ ಕೂಗಿಗೆ ಇದು ಮುಂದುವರೆದವಾಗುವ ಅಥವಾ ವೇಗವನ್ನು ಕೊಡೋ ಲೆಕ್ಕಾಚಾರವೇ ಇದು, ಹೇಗೆ ಅಂತ? ಖಂಡಿತವಾಗಿಯೂ ಅಂತದ್ದೊಂದು ಚರ್ಚೆ ಕಾಂಗ್ರೆಸ್ ಪಕ್ಷದ ಒಳಗಡೆನೆ ಇದೆ. ಯಾಕೆ ಅಂತಂದ ಹೇಳಿದ್ರೆ ಸದ್ಯದ ಪರಿಸ್ಥಿತಿಯನ್ನ ಗಮನಿಸೋದಾದ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಅಥವಾ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ಚರ್ಚೆ ಸ್ವಲ್ಪ ಮುಂಚೆಗೆ ಡೌನ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಅದನ್ನ ಜೀವಂತ ಇಡುವಂತ ಪ್ರಯತ್ನವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬೆಂಬಲಿಸುವಂತ ಶಾಸಕರು ಮೊದಲಿಂದ ಮಾಡ್ತಾನೆ ಬಂದಿದ್ದಾರೆ. ಅದರಲ್ಲೂ ಕೂಡ ಇಕ್ಬಾಲ್ ಹುಸೇನ್ ಅವರು ಕೂಡ ಮೊದಲಿಂದನೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಪ್ರಬಲ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗ ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ ಹೇಳಿದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ಮಂಡಿಸಿರುವಂತಹ ಬಜೆಟ್ ಮತ್ತೆ ಅವರ ಮೇಲಿನ ನಿರೀಕ್ಷೆ ಹುಸಿಯಾಗಿದೆ. ನಾವೇನೇ ಇದ್ರೂ ಅಭಿವೃದ್ಧಿಗಳ ಕಾರ್ಯಗಳ ಮೇಲೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಅವಲಂಬಿತ ಆಗಬೇಕು, ಅವ್ರ ಮೂಲಕನೇ ಕೆಲಸ ಮಾಡಿಸ್ಕೊಳ್ಬೇಕು ಅನ್ನೋಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತದ್ದು ನೋಡಿದ್ರೆ ಅದಂತೂ ಸ್ಪಷ್ಟ. ಅವರು ಮೊದಲಿಂದನೇ ಏನು ಅಭಿಪ್ರಾಯವನ್ನ ಮುಂದುವರೆಸಿದ್ರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋಂಥದ್ದು, ಆ ಒಂದು ಹೇಳಿಕೆಯನ್ನ ಮುಂದುವರೆಸಂತೆ ಕಾಣಿಸ್ತಾ ಇರುವಂತದ್ದು. ರಂಜಿತ್. ಓಕೆ ಹನುಮಂತು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಇಕ್ಬಾಲ್ ಹುಸೇನ್ ಅವರ ಈ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಅವರು ಪ್ರತಿಕ್ರಿಯೆ ನೀಡಿದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿ ಮಾತಾಡಬೇಕು ಶಾಸಕರು, ಇದಕ್ಕೆ ಅವರು ಬೆಲೆ ತೆರಬೇಕಾಗುತ್ತೆ ಅನ್ನೋದನ್ನ ಹೇಳಿದ್ದಾರೆ ಪರಮೇಶ್ವರ್. ಪರಮೇಶ್ವರ್ ಹೇಳಿದ್ದಾರೆ, ಶಾಸಕರು ಪಕ್ಷದ ಇತಿಮಿತಿಯಲ್ಲಿ ಮಾತಾಡಬೇಕು, ಅಭಿಪ್ರಾಯವನ್ನು ಮಂಡಿಸಬೇಕು. ಇಕ್ಬಾಲ್ ಹುಸೇನ್ ಹೇಳಿಕೆಗಳೇ ಅವರಿಗೆ ಮುಳುವಾಗಬಹುದು. ಇಂತಹ ಹೇಳಿಕೆಗಳಿಂದ ಚುನಾವಣೆಯಲ್ಲಿ
ಟಿಕೆಟ್ ತಪ್ಪಬಹುದು. ಹೇಳಿಕೆ ನೀಡುವಾಗ ಎಚ್ಚರವನ್ನ ವಹಿಸಬೇಕು ಅಂತೇಳಿ ಪರಮೇಶ್ವರ್ ಹೇಳಿದ್ದಾರೆ. ಎಚ್ಚರಿಕೆ ವಹಿಸಬೇಕು ಅಂತೇಳಿ ಇಕ್ಬಾಲ್ ಹುಸೇನ್ ಅವರ ಹೇಳಿಕೆಗೆ ಸಿದ್ದರಾಮಯ್ಯನವರ ಬಜೆಟ್ ನನಗೆ ಸಮಾಧಾನ ತಂದಿಲ್ಲ ಅಂತೇಳಿ ಇಕ್ಬಾಲ್ ಹುಸೇನ್ ಅವರು ಯಾವಾಗ ಹೇಳಿದ್ರು, ಪರಮೇಶ್ವರ್ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳೋಣ ಬನ್ನಿ. ನೋಡಿ, ನಾವು ಏನೇ ಮಾತಾಡಿದ್ರು ಕೂಡ ನಾವು ಇಂಡಿವಿಜುವಲ್ಸ್ ಆಗ್ತೀವಿ. ನಮ್ಮ ಅಭಿಪ್ರಾಯಗಳನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಆ ಎಕ್ಸ್ಪ್ರೆಸ್ ಮಾಡುವಾಗ ಪಕ್ಷದ ಇತಿಮಿತಿ ಒಳಗಡೆ ನಾವು ಏನಾದರೂ ಹೇಳಿಕೆಗಳು ಕೊಟ್ರೆ ಏನೂ ಆಗೋದಿಲ್ಲ. ಪಕ್ಷದ ಇತಿಮಿತಿಗಳನ್ನ ಮೀರಿ ನಾವು ಹೇಳಿಕೆ ಕೊಟ್ರೆ ಅದನ್ನ ಹೈಕಮಾಂಡ್ನವರು ಗಮನಿಸ್ತಾರೆ. ಯಾವ ಸಂದರ್ಭದಲ್ಲಿ ಅದನ್ನ ತೆಗಿತಾರೆ ಅಂತ ಹೇಳಿದ್ರೆ ನಮ್ಗೆ ಗೊತ್ತೇ ಆಗೋದಿಲ್ಲ. ನಾಳೆ ಬಹುಶಃ ಮುಂದೆ ಟಿಕೆಟ್ ಕೊಡಬೇಕು, ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಅವರಿಗೆ ಮತ್ತೊಂದು ಬಾರಿ ಟಿಕೆಟ್ ಕೊಡಬೇಕು. ಆ ಸಂದರ್ಭದಲ್ಲಿ ಒಂದು ವೇಳೆ ಪಕ್ಷದ ಇತಿಮಿತಿಯನ್ನ ಮೀರಿದ್ದಿದ್ರೆ ಅದನ್ನೆಲ್ಲ ಲೆಕ್ಕಕ್ಕೆ ತಗೊಳ್ತಾರೆ ಅವರು. ಸ್ಕ್ರೀನಿಂಗ್ ಕಮಿಟಿ ಕೂತ್ಕೊಳ್ಳುವಾಗ ಏನ್ರಿ ನೀವು ಈ ರೀತಿ ಮಾಡಿದ್ರಿ ನೀವು ಹಿಂದೆ. ನೋಡಿ, ನಾವು ಏನೇ ಮಾತಾಡಿದ್ರು ಕೂಡ ನಾವು ಇಂಡಿವಿಜುವಲ್ಸ್ ಆಗ್ತೀವಿ. ನಮ್ಮ ಅಭಿಪ್ರಾಯ. ಹೆಚ್ಚಿನ ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ಹನುಮಂತು ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಇಕ್ಬಾಲ್ ಹುಸೇನ್ ಅವರು ದಿಢೀರ್ ಅಂತ ಹೇಳಿ ಯಾಕೆ ಬಜೆಟ್ ಬಗ್ಗೆ ಅಪಸ್ವರವನ್ನು ವ್ಯಕ್ತಪಡಿಸಿದ್ರು? ಅದಾದ ನಂತರ ಈಗ ಪರಮೇಶ್ವರ್ ಅವರು ಇದನ್ನ ಹೇಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಇವ್ರ ಹೇಳಿಕೆಗೆ? ಸದ್ಯಕ್ಕೆ ಏನ್ ನಡೀತದೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅಂತ? ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ತಿರುವು, ದಿನಕ್ಕೊಂದು ಬೆಳವಣಿಗೆಗಳು ನಡೀತಾನೆ ಇದೆ. ಅದರಲ್ಲೂ ಕೂಡ ಅಧಿವೇಶನ ನಡೆಯುವಂತಹ ಸಂದರ್ಭದಲ್ಲಿ, ಬಜೆಟ್ ಅಧಿವೇಶನದ ಸಂದರ್ಭದಲ್ಲಿ ಸಾಕಷ್ಟು ರಾಜಕೀಯ ಚಟುವಟಿಕೆಗಳು ಗದಿಗೆದಿರ್ತಾ ಇದ್ದವು. ಒಂದು ಕಡೆಗೆ ಹಿರಿಯ ಶಾಸಕರ ಸಭೆ ಮಾಡಿ ಸಚಿವ ಸ್ಥಾನಕ್ಕೆ ಬೇಡಿಕೆ ಇಡ್ತಾರೆ. ಮತ್ತೊಂದು ಕಡೆಗೆ ನಾಯಕತ್ವದ ಗೊಂದಲದ ವಿಚಾರ ಏನಿದೆ ಅದು ಬೂದಿ ಮುಚ್ಚಿದ ಕೆಂಡದಂತ ಪರಿಸ್ಥಿತಿ ಇದೆ. ಈ ನಡುವೆ ಸಿಎಂ ಸಿದ್ದರಾಮಯ್ಯನವರು ಮಂಡಿಸಿರುವಂತಹ ದಾಖಲೆ ಬಜೆಟ್ ಏನಿದೆ, ಆ ದಾಖಲೆಯ ಬಜೆಟ್ ವಿಚಾರಕ್ಕೆ ಸಹಜವಾಗಿ ವಿಪಕ್ಷಗಳು ಆರೋಪ ಮಾಡುವಂತದ್ದು ಒಂದಿಷ್ಟು ರಾಜಕೀಯ ಲೆಕ್ಕಾಚಾರ ಇರುತ್ತೆ. ಆದ್ರೆ ಸ್ವಯಂ ಕಾಂಗ್ರೆಸ್ನ ಪಕ್ಷದ ಶಾಸಕರಾಗಿರುವಂತಹ ಇಕ್ಬಾಲ್ ಹುಸೇನ್ ಅವರೇ ಮಾತನಾಡಿರುವಂತದ್ದು ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಒಂದಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಯಾಕೆಂತಂದು ಹೇಳಿದ್ರೆ ಬಜೆಟ್ ಸಮಾಧಾನ ತಂದಿಲ್ಲ ಮತ್ತು ಈ ನಮ್ಮ ನಿರೀಕ್ಷೆ ಹುಸಿಯಾಗಿದೆ, ಸಿಎಂ ನಿರೀಕ್ಷೆ ಹುಸಿಯಾಗಿದೆ, ಅಭಿವೃದ್ಧಿಗೆ ಡಿ ಕೆ ಶಿವಕುಮಾರ್ ಅವರನ್ನ ನಂಬಿಕೊಳ್ಳಬೇಕಾಗಿದೆ ಅನ್ನುವಂತ ಹೇಳಿಕೆ ಇದೀಗ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಚರ್ಚೆಗೆ ಹುಟ್ಟಾಕಿರುವಂತದ್ದು. ಹಾಗಾಗಿ ಅವರ ವಿರುದ್ಧ ಮಾತಾಡುವಂತ ಒಂದಷ್ಟು ಶಾಸಕರು ಕೂಡ ಈಗ ಮಾತನಾಡಲಿಕ್ಕೆ ಮುಂದಾಗಿದ್ದಾರೆ. ವಿಶೇಷವಾಗಿ ಹಿರಿಯ ಶಾಸಕರಂತ ಬೇಳೂರು ಗೋಪಾಲಕೃಷ್ಣ ಅವರು ಅವ್ರನ್ನ ಪಕ್ಷದಿಂದ ಆಚೆಗೆ ಹಾಕಿದ್ರೆ ಒಳ್ಳೇದು, ಹೊರಗೆ ಹಾಕಿದ್ರೆ ಒಳ್ಳೇದು ಅನ್ನುವಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಮತ್ತೊಂದು ಕಡೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡುತ್ತಾ ಯಾರೇ ಶಾಸಕರಾಗ್ಲಿ ಪಕ್ಷದ ಇತಿಮಿತಿ ಒಳಗಡೆ ಮಾತನಾಡಬೇಕು, ಇಲ್ಲ ಅಂತಂದ ಹೇಳಿದ್ರೆ ಮುಂಬರುವಂತ ಚುನಾವಣೆ ಆಗಿರ್ಬೋದು ಅಥವಾ ಮುಂದಿನ ಚುನಾವಣೆಗಳಾಗಿರ್ಬೋದು ಟಿಕೆಟ್ ಕೊಡುವಂತ ಸಂದರ್ಭದಲ್ಲಿ ಹೈಕಮಾಂಡ್ ಇದನ್ನೆಲ್ಲವನ್ನೂ ಕೂಡ ಪರಿಗಣಿಸುತ್ತೆ ಅನ್ನುವಂತ ಎಚ್ಚರಿಕೆ ಸಂದೇಶಗಳನ್ನ ಕೊಡ್ತಾ ಇರುವಂತದ್ದು. ರಂಜಿತ್. ಹನುಮಂತು, ಈಗ ಸಿಎಂ ಬದಲಾವಣೆಯ ಕೂಗಿಗೆ ಇದು ಮುಂದುವರೆದವಾಗುವ ಅಥವಾ ವೇಗವನ್ನು ಕೊಡೋ ಲೆಕ್ಕಾಚಾರವೇ ಇದು ಹೇಗೆ ಅಂತ? ಖಂಡಿತವಾಗಿಯೂ ಅಂತದ್ದೊಂದು ಚರ್ಚೆ ಕಾಂಗ್ರೆಸ್ ಪಕ್ಷದ ಒಳಗಡೆನೆ ಇದೆ. ಯಾಕೆ ಅಂತಂದ ಹೇಳಿದ್ರೆ ಸದ್ಯದ ಪರಿಸ್ಥಿತಿಯನ್ನ ಗಮನಿಸೋದಾದ್ರೆ ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರ ಅಥವಾ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಸದ್ಯಕ್ಕೆ ಚರ್ಚೆ ಸ್ವಲ್ಪ ಮುಂಚೆಗೆ ಡೌನ್ ಆಗ್ತಾ ಇದ್ದ ಸಂದರ್ಭದಲ್ಲಿ ಅದನ್ನ ಜೀವಂತ ಇಡುವಂತ ಪ್ರಯತ್ನವನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಬೆಂಬಲಿಸುವಂತ ಶಾಸಕರು ಮೊದಲಿಂದ ಮಾಡ್ತಾನೆ ಬಂದಿದ್ದಾರೆ. ಅದರಲ್ಲೂ ಕೂಡ ಇಕ್ಬಾಲ್ ಹುಸೇನ್ ಅವರು ಕೂಡ ಮೊದಲಿಂದನೂ ಕೂಡ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಪ್ರಬಲ ಧ್ವನಿಯನ್ನ ಎತ್ತುತ್ತಾ ಇದ್ದಾರೆ. ಅದರ ಮುಂದುವರೆದ ಭಾಗ ಅಂತಂದ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತಂದ ಹೇಳಿದ್ರೆ ಇಲ್ಲಿ ಮುಖ್ಯಮಂತ್ರಿಗಳು ಮಂಡಿಸಿರುವಂತಹ ಬಜೆಟ್ ಮತ್ತೆ ಅವರ ಮೇಲಿನ ನಿರೀಕ್ಷೆ ಹುಸಿಯಾಗಿದೆ. ನಾವೇನೇ ಇದ್ರು ಅಭಿವೃದ್ಧಿಗಳ ಕಾರ್ಯಗಳ ಮೇಲೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರನ್ನು ಅವಲಂಬಿತ ಆಗಬೇಕು, ಅವ್ರ ಮೂಲಕನೇ ಕೆಲಸ ಮಾಡಿಸ್ಕೊಳ್ಬೇಕು ಅನ್ನೋಂತ ಅಭಿಪ್ರಾಯವನ್ನ ವ್ಯಕ್ತಪಡಿಸುವಂತದ್ದು ನೋಡಿದ್ರೆ ಅದಂತೂ ಸ್ಪಷ್ಟ. ಅವರು ಮೊದಲಿಂದನೇ ಏನು ಅಭಿಪ್ರಾಯವನ್ನ ಮುಂದುವರೆಸಿದ್ರು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನೋಂಥದ್ದು, ಆ ಒಂದು ಹೇಳಿಕೆಯನ್ನ ಮುಂದುವರೆಸಂತೆ ಕಾಣಿಸ್ತಾ ಇರುವಂತದ್ದು. ರಂಜಿತ್. ಓಕೆ ಹನುಮಂತು, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.